ಸಂಪಗಾವಿ ಗ್ರಾಮದಲ್ಲಿ ಆಯೋಜಿಸಿದ ಶೈಕ್ಷಣಿಕ ಜಾಗೃತಿ ಸಮಾವೇಶವನ್ನು ಬೈಲೂರಿನ ನಿಜಗುಣಾನಂದ ಶ್ರೀಗಳು ಹಾಗೂ ಗಣ್ಯರು ಉದ್ಘಾಟಿಸಿದರು. ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಕರ್ನಾಟಕ ಮಾತೆ. ಸಂಪಗಾವಿಯಲ್ಲಿ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಸಂಪಗಾವಿ ನಾಗರಿಕರ ಆಶ್ರಯದಲ್ಲಿ ಸೋಮವಾರ ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಜಾಗೃತಿ ಸಮಾವೇಶ ಮತ್ತು ಈ ಒಂದು ಸಮಾವೇಶದ ಸಂದರ್ಭದಲ್ಲಿ ಸಮಸ್ತ ಸಂಪಗಾಂವ ಗ್ರಾಮದಲ್ಲಿ ಜನಿಸಿ ಸಂಪಗಾಂವಿಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ತಮ್ಮದೇ ಆಗಿರ್ತಕ್ಕಂಥ ವೃತ್ತಿ ಬದುಕನ್ನ ಸವಿಸಿ 60 ವರ್ಷಗಳ ಪರ್ಯಂತರವಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ಬೇರೆ ಬೇರೆ ಗ್ರಾಮಗಳಲ್ಲಿ ಜೀವನವನ್ನು ಸಾಗಿಸಿರ್ತಕ್ಕಂಥ ನಮ್ಮೂರಿನ ಎಲ್ಲ ನಿವೃತ್ತ ನೌಕರರನ್ನು ಒಂದು ವೇದಿಕೆ ಮುಖಾಂತರ ಮರಳಿ ಸಂಪಗಾಂವ ಗ್ರಾಮದಲ್ಲಿ ಅವರನ್ನ ಅಭಿನಂದಿಸಬೇಕು, ಸನ್ಮಾನಿಸಬೇಕು. ವಿವಿಧ ಸಾಧಕರು, ನಿವೃತ್ತ ನೌಕರರು ಹಾಗೂ ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯತ್ ಸದಸ್ಯ ಶ್ರೀ ಮಂಜುನಾಥ್ ಸಿಡ್ಲೇವಗೊಳ ಅವರು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಕಟ್ಟಾಪುರಿ ಮಠದ ಶ್ರೀ ಚೆನ್ನವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದು, ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ ಹನುಮಂತ ಶಿರಹಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀಮತಿ ರೋಹಿಣಿ ಪಾಟೀಲ್, ಶಂಕರಪ್ಪ ಸಿದ್ನಾಳ್, ಬಸವರಾಜ ರಾಯವಗೋಳ್, ಅನಿಲ್ ದೇ ನೇಸರ್ಗಿ, ಜಯಲಕ್ಷ್ಮಿ ಮಾಡಂಗೇರಿ, ಎಸ್.ಜಿ. ಸಿದ್ದನಾಳ್, ಬಸವರಾಜ ಉಳ್ಳೆಗಡ್ಡಿ ಸೇರಿದಂತೆ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ. ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಸಂಪಗಾಂವ ಗ್ರಾಮದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸೇವೆಯಲ್ಲಿ ನಿವೃತ್ತಿ ಹೊಂದಿದಂಥ ಎಲ್ಲ ನೌಕರರಿಗೆ, ಸೈನಿಕರಿಗೆ, ಅದಲ್ಲದೆ ಮುದ್ದು ವಿದ್ಯಾರ್ಥಿನಿಯರಿಗೆ ಅಭಿನಂದನಾ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬೈಲೂರಿನ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಸಾನ್ನಿಧ್ಯ ವಹಿಸಿದಂಥ ಸಂಪಗಾಂವದ ಚೆನ್ನವೀರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥ ಶಂಕರಪ್ಪ ಸಿದ್ನಾಳ್ ಅವರೇ, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಮಾತು ಸ್ವರೂಪಿ ಸನ್ಮಾನ್ಯ ಶ್ರೀಮತಿ ರೋಹಿಣಿ ಪಾಟೀಲ್, ಬಾಬಾ ಸಾಹೇಬ್ ಪಾಟೀಲ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಈ ಸಂಸ್ಥೆಯ ಚೇರ್ಮನ್ ಅವರು ಹಾಗೂ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರಪ್ಪಣ್ಣ ಸಿದ್ನಾಳ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ, ನಮ್ಮ ವೇದಿಕೆಯ ಎಲ್ಲ ಹಿರಿಯರು ನಿಮ್ಮೆಲ್ಲರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವರ ಕೋರಿಕೆಯಂತೆ ನಂತರ ಎಲ್ಲರಿಗೂ ಸನ್ಮಾನ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ರೈತರು, ಈ ನಾಡಿನ ಅನ್ನದಾತರನ್ನು ಕೂಡ ಇಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ತದನಂತರ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ.
ಮುಂಜಾನೆದ್ದು ಭಿಕ್ಷಾಪಾತ್ರ ಹಿಡಿದು ಹೊರಟರೆ ನಿನ್ನನ್ನು ಬುದ್ಧನೆಂದು ಯಾರೂ ಕರೆಯುವುದಿಲ್ಲ. ತಾಡೋಲೆ ಹಿಡಿದು ನಾಡೆಲ್ಲ ಸುತ್ತಿದರೆ ನಿನ್ನನ್ನು ಬಸವಣ್ಣ ಅಲ್ಲವಪ್ರಭು ಎಂದು ಯಾರೂ ಓಲೈಸುವುದಿಲ್ಲ. ಬಿಲ್ಲು ಹಿಡಿದು ಎಲ್ಲರನ್ನು ಎದುರಿಸಿದರೆ ನಿನ್ನನ್ನು ರಾಮನೆಂದು ಯಾರೂ ಕಾಪಾಡುವುದಿಲ್ಲ. ತರುಣೆಯರ ಮತ್ತೆ ಕೊಳಲು ಹಿಡಿದಾಕ್ಷಣ ನಿನ್ನನ್ನು ಕೃಷ್ಣನೆಂದು ಯಾರೂ ಕಾಪಾಡುವುದಿಲ್ಲ. ದೊಡ್ಡವರ ಹೆಸರು ಹೇಳಿದಾಕ್ಷಣ ಯಾವ ತಟ್ಟನ್ನು ಅಡ್ಡ ಬೀಳುವುದಿಲ್ಲ. ನಿನ್ನ ಏಳಿಗೆಗೆ ನೀನೇ ಕಾರಣ ಆದರೆ ನಾಳೆ ಶರಪಟ್ಟಿ ಶರಣು ಎನ್ನುವುದು ಅದನೀಶ ಅಂತ ಅದನೀಶ ಇವುಗಳನ್ನು ಎನ್ನ ಹೃದಯಗಳಲ್ಲಿ ಸ್ಮರಿಸಿಕೊಳ್ತಾ, ಮೊಟ್ಟ ಮೊದಲನೇದಾಗಿ ವೀರ ವಿರಾಗಿನ ತಾಯಿ ಅಕ್ಕ ಮಹಾದೇವಿಯರನ್ನು ಎನ್ನ ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಂಡು, ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಳ್ತಾ, ಬಸವಾದಿ ಶಿವಶರಣರನ್ನು ನೆನೆಸ್ಕೊಳ್ತಾ, ಇವತ್ತು ನಿಜವಾಗ್ಲೂ ಒಂದು ಪುತ್ತ ಬಸವ ಅಂಬೇಡ್ಕರ್ ಒಂದು ಸಹಯೋಗದ ಒಂದು ವೇದಿಕೆ ಅಡಿಯಲ್ಲಿ ಇವತ್ತು ಶೈಕ್ಷಣಿಕ ಜಾಗೃತಿ ಸಮಾವೇಶ. ಈ ಬಂದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಸಾಮಾಜಿಕ ಚಿಂತಕರು, ಏರಿ ನೀರುಂಬೊಡೆ ಮಾಧ್ಯಮದ ಕುತ್ಕೋಬೇಕು. ಏರಿ ನೀರುಂಬೊಡೆ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕೊಡುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ನಾರಿಗೆ ತೋರಲಿ ಕೂಡ ರಸಗಲ್ಲ ದೇವ. ಬಸವ ತಂದೆಯನ್ನು ಸ್ಮರಿಸಿ ವಿಶ್ವ ಮಾನವ ಬಂಧುತ್ವ ವೇದಿಕೆಯ ಸಂಪುಗಾವಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ದೇ ಪಾಟೀಲ್ರವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ರೋಹಿಣಿ ಪಾಟೀಲ್ ತಾಯಿಯವರಲ್ಲಿ, ವೇದಿಕೆ ಮೇಲಿರುವ ಎಲ್ಲ ಈ ಊರಿನ ಗಣ್ಯ ವ್ಯಕ್ತಿಗಳಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಈಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೀನುಳಿದರೆ ಕೊರಡು ಒದಯ್ಯ, ನೀನುಳಿದರೆ ಬರಡು ಭಯನೋದಯ್ಯ, ನೀನುಳಿದರೆ ವಿಷವು ಅಮೃತವು ಒದಯ್ಯ, ನೀನುಳಿದರೆ ಸಕಲ ಪರಿಪದಾರ್ಥಗಳು ಇದರಲ್ಲಿ ಪೋಯ ಕೊಡಲ ಸಂಗಮ ದೇವ. ಇವತ್ತಿನ ನಾಗರಿಕರ ಎಲ್ಲ ಒಂದು ವೇದಿಕೆ ಬಂಧುತ್ವ, ನಾಗರಿಕರೆಲ್ಲರೂ ಬಂಧುತ್ವ ಸಂಘಟನೆ ಇವನಾರವೇ ನೆನೆಸಿದರೆಯ ಬಸವಣ್ಣವರಾಯ 200 ವರ್ಷದಿಂದ ಹೇಳಿದಾರೆ. ಹಾಗೆ ಅಂದ್ಕೊಂತಾನ ಬಂದಿದ್ದಾರೆ, ನಾವು ಹೇಳ್ಕೊಂತಾನ ಬಂದಿದ್ದೇವೆ. ಆದರೆ ಏನದ ಜ್ಞಾನ ಬೇರೆ, ಬುದ್ಧಿ ಬೇರೆ. ಬೇಕಾದಷ್ಟು ಜ್ಞಾನ, ಬೇಕಾದ ಓದೋದು, ಇಂಥ ಮಹಾತ್ಮರು ಬೇಕಾದಷ್ಟು ಕೇಳೋದು, ಬುದ್ಧಿ ಬೇಕು. ಜ್ಞಾನ ಬುದ್ಧಿ ಸರಿ ಇದ್ದಾಗ ಅಂಕ ಪಡ್ತಾರೆ.